ಇನ್ನು ಆರೋಪಿ ದರ್ಶನ್ ಬಗ್ಗೆ ವಿನೋದ್ ರಾಜ್ ಕೂಡ ಮಾತನಾಡಿದ್ದಾರೆ, ಭಾವುಕರಾಗಿ ಮಾತನಾಡಿದ್ದಾರೆ. ದರ್ಶನ್ ಅವರು ಈಗ ಆರೋಪಿ ಆಗಿರುವಂತ ಕೇಸಿಗೆ ಸಂಬಂಧಪಟ್ಟಂತೆ ದರ್ಶನ್ ತುಂಬಾ ಮೃದು ಸ್ವಭಾವದ ವ್ಯಕ್ತಿ. ಜೈಲಿನಲ್ಲಿ ದರ್ಶನನ್ನ ನೋಡಿ ನನಗೆ ಮನಸ್ಸಿಗೆ ನೋವಾಯಿತು ಅಂತ ಭಾವುಕವಾಗಿ ಮಾತನಾಡಿದ್ದಾರೆ ವಿನೋದ್ ರಾಜ್ ಅವರು. ಅವರಿಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ. ದರ್ಶನ್ ಅವರಿಗೆ ಅವರ ಜೀವನದಲ್ಲಿ ಹೀಗೆಲ್ಲ ಆಗಬಾರ್ದಾಗಿತ್ತು, ಆಗಿ ಹೋಗಿದೆ. ದರ್ಶನ್ ಪರ ವಿನೋದ್ ರಾಜ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ರನ್ನ ಭೇಟಿಯಾದ ಬಳಿಕ ಮಾತನಾಡಿರುವಂತಹ ವಿನೋದ್ ರಾಜ್ ಅವರು ಭಾವುಕರಾಗಿನೇ ಮಾತನಾಡಿದ್ದಾರೆ. ದರ್ಶನ್ ಪರವಾಗಿ ಮಾತನಾಡಿರುವಂಥದ್ದು. ದರ್ಶನ್ ತುಂಬಾ ಮೃದು ಸ್ವಭಾವದ ವ್ಯಕ್ತಿ, ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಅದು ಯಾವ ಆರೋಪದ ಮೇಲೆ ಅವರಿದಾರೋ ಏನೋ ನಮ್ಗೆ ಅದ್ರ ಬಗ್ಗೆ ಅಂತ ಇದಿರ್ಲಿಲ್ಲ. ಒಬ್ಬ ಕಲಾವಿದ ಅನ್ನುವಂತ ಒಂದು ಭಾವನೆಯಲ್ಲಿ ಹೋಗಿ ನೋಡಿದಾಗ ಕಲಾವಿದನಿಗಿನ ಜಾಸ್ತಿ ಅಣ್ಣ ಅಂತಂತ ಹೇಳ್ಬಿಟ್ಟು ತಾನು ಬಂದು ತಪ್ಕೊಂಡಿದ್ದು, ಕಾಲಿಗೆ ಬಿದ್ದಿದ್ದು ಯಾವ್ದು ಮರೆಯಕ್ ಆಗ್ತಾ ಇಲ್ಲ ರೀ. ನನ್ಗೆ ಕಷ್ಟ ಅದೊಂದೇ ಈಗ್ಲೂ ನನಗೆ ಅದು ಚಿಚ್ತಾನೆ ಇದೆ, ಸುಮ್ಮನೆ ಆಗ್ತಾನೆ ಇದೆ. ಯಾಕೆ ಹೀಗಾಯ್ತು ಈಗ ಆಗ್ಬಾರ್ದಾಗಿತ್ತಲ್ಲಪ್ಪ ಇದು ಅಂತಂತ ಹೇಳ್ಬಿಟ್ಟು ಅವರು ನೋವು ಅನ್ಭವಿಸ್ಕೊಂಡು ಅವ್ರು ನಂಬಿರೋರ್ಗು ಅವ್ರು ನೋವು ಕೊಟ್ಟಾಗ ಆಗ್ಬಿಡ್ತು. ಪಾಪ ಈ ವಿಧಿ ಅಲ್ಲೇ ಎಲ್ಲೋ ಒಂದ್ ಕಡೆ ನಮ್ಮ ಮತಿನೂ ನಾವು ಸ್ವಲ್ಪ ಮತಿಗೂ ಸ್ವಲ್ಪ ಕೆಲಸ ಕೊಟ್ಬಿಟ್ಟು ಹೇಗಾದ್ರೆ ಅದನ್ನ ಸರಿ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ಬರಬೇಕು ಅಷ್ಟೇ ಹೊರ್ತು ಎಲ್ಲೋ ಒಂದ್ ಕಡೆ ಕೋಪದ ಕೈಗೆ ನಮ್ಮ ಬುದ್ಧಿನ ಕೊಟ್ಬಿಟ್ಟು ಅಥವಾ ನಮ್ಮನ್ನ ನಾವೇ ಅರ್ಪಿಸ್ಕೊಂಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನು ಸಿಗ್ಬೋದು? ಏನೂ ಇಲ್ಲ. ಹಿಂಸೆ, ಆ ಹಿಂಸೆನೆ ಅವರು ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಯ್ತು. ಅವರು ಪ್ರೀತಿನ ತುಂಬಾ ಬಯಸ್ತಾ ಇದ್ದಾರೆ. ಅವರು ಎಲ್ಲ ಒಂದ್ ಕಡೆ ಪಾಪ ಅವ್ರಿಗೆ ಈ ಜೀವನದ ಒಂದುವರೆಗೂ ಅವ್ರಿಗೆ ಏನಾಗ್ತಾ ಇದೆ, ನಾನು ಚೆನ್ನಾಗಿರ್ಬೇಕು, ನಾನು ಎಲ್ರ ಜೊತೆಲಿ ಬೆರೆತು ಸಂತೋಷವಾಗಿರ್ಬೇಕು, ಎಲ್ಲೋ ಒಂದ್ ಕಡೆ ನಾನು ಕಳೆದು ಹೋಗ್ಬಿಟ್ಟಿದ್ನ, ಮತ್ತೆ ನಾನಾಗಿ ಎಲ್ರ ಜೊತೆಲೂ ಅದೇ ರೀತಿ ಬಾಳಿ ಬದುಕ್ಬೇಕು ಅನ್ನುವಂತ ಒಂದು ಅವ್ರಿಗೆ ಅವರ ಒಂದು ಮನಸ್ಸಿನಲ್ಲಿರುವಂತ ಒಂದು ಅಭಿಲಾಷೆ ಅದು ಕಂಡು ಬರ್ತದೆ. ಅವ್ರ ಹತ್ರ ಮಾತಾಡಿದಾಗ ನಮಸ್ಕಾರ ಅಣ್ಣ ಅಂತಂತ ಹೇಳ್ಬಿಟ್ಟು ಕಾಲಿಗೆ ಬೆಳ್ಕೊಂಡ್ರಿ, ಏನಪ್ಪಾ ಹೀರೋ ಚೆನ್ನಾಗಿದ್ಯಪ್ಪಾಜಿ ಅಂತ ಕೇಳಿದ್ರೆ ನೀವ್ ಹೀರೋನ ನಾವ್ ವಿಲ್ಲನ್ನ ಅಂತಂತ ಹೇಳಿದ್ರೆ ಯಾರು ಹೀರೋ ಯಾರು ವಿಲ್ಲನ್? ಅಯ್ಯೋ, ಚಿತ್ರರಂಗದಲ್ಲಿ ಪಾತ್ರಗಳು ಬರ್ತವೆ ಹೋಗ್ತವೆ ಎಲ್ಲ ಆಗ್ತವೆ. ನಾವು ಹೀರೋಗಳು ಅಲ್ಲ, ಯಾರೂ ವಿಲ್ಲನ್ಗಳಲ್ಲ. ಸಮಯ ಸಂದರ್ಭಗಳು ಎಲ್ಲಾ ಈ ರೀತಿ ಮಾಡ್ಬಿಡುತ್ತೆ ಮನುಷ್ಯನ. ನಾವೆಲ್ಲರೂ ಫಸ್ಟ್ ಮನುಷ್ಯರಾಗಿರೋಣ ಅನ್ನುವಂತ ಭಾವನೆನೇ ನನ್ಗೆ ಅನ್ನಿಸ್ತಾ ಇತ್ತು ದರ್ಶನ್ ಅವ್ರು ನನ್ನ ಹತ್ರ ಅವಾಗ ಮಾತಾಡಿದಾಗ. ಆ ಪ್ರೀತಿಯ ಗೌರವ ಅಪ್ಪ ಇಟ್ಟಿರುವಂತದ್ದು ನನ್ಗೆ ಈ ಅದೇ ಪ್ರೀತಿನೇ ಆ ಕಾರಾಗೃಹದೊಳಗೆ ಹೋದ ತಕ್ಷಣನೇ ತನ್ನ ನೋಡಿದ್ದ ಆ ನೋಟಕ್ಕೇನೆ ಅಪ್ಪನ್ಗೆ ಅದ್ರೊಳಗಡೆ ಅದೇನ್ ಒಂದು ಸಂಬಂಧನು. ನಾನು ಸರ್ಜರಿ ಆಯ್ತು ನನ್ಗೆ 4ನೇ ತರಗ 5ನೇ ನಾ ಮಾತಾಡುವಾಗ ಅಣ್ಣ ಗಂಟ್ಲಿ ಹಾಕೋ ಒಂಥರ ಇದೆ, ಗಂಟ್ಲಿ ಯಾಕಣ್ಣ ಏನಣ್ಣ ಅಂತ ಕೇಳ್ತಾನೆ ನಾನು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟೆ ಮಾರನೇ ದಿವಸಕ್ಕೆ. ಅದಕ್ಕೆ ಮಾರನೇ ದಿನ ನನ್ನ ಆಪರೇಷನ್ ಮುಗ್ದಿತ್ತು. ಟಿವಿನಲ್ಲಿ ನೋಡ್ತಾ ಇದ್ರೆ ದರ್ಶನ್ ಅವರ ಈ ಕೆಟ್ಟ ಒಂದು ಘಟನೆ ನಮ್ಗೆ ಇಡೀ ಇಂಡಸ್ಟ್ರಿಗೆ ಶಾಕ್ ಆಗುವಂತ ಘಟನೆನ ಕಂಡು ಬಂತು. ಅಮ್ಮನ ಹತ್ರ ಬಂದು ಮಾತಾಡಿಸಿದಾಗ ಅವರು ನಮ್ಮನ್ನ ನೋಡಿ ಅದೇ ಪ್ರೀತಿ ಅವ್ರಿಗೆ. ಅಮ್ಮವ್ರಿಗೆ ಗೊತ್ತಾಯ್ತು, ದರ್ಶನ್ ಬಂದಿದ್ದು ಗೊತ್ತಾಯ್ತು. ಅದನ್ನೇ ಅಮ್ಮ ಹೇಳಿದ್ದು, ನೋಡ್ಕೊಳಪ್ಪ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅವರು, ನಾನು ಪಾತ್ರ ಮಾಡಿದ್ದೀನಿ, ಸುಮಾರು ಚಿತ್ರಗಳವ್ರ ಜೊತೆ ಪಾತ್ರ ಮಾಡಿದ್ದೀನಿ. ದರ್ಶನ್ ಜೊತೆಲಿ ಇರ್ಬೇಕು, ನಾವು ಸಿನಿಮಾ ರಂಗದಲ್ಲಿ ಇರ್ತೀವೋ ಬಿಡ್ತೀವೋ, ಬಟ್ ಅಲ್ಲಿಂದ ನಾವು ಬಂದವರು, ಅದನ್ನ ನಾವು ಮರಿಬಾರ್ದು. ನಮ್ಗೆ ದೊಡ್ಡದಾಗಿ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಕೆಟ್ಟದನ್ನ ಬಯಸಬಾರ್ದು ಯಾರಿಗೂ ಅನ್ನುವಂಥದ್ದೇ ನನ್ನ ತಾಯಿಯವರು ಭಾವನೆ.